ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಈ ರೀತಿಯಾಗಿ ಉಪವಾಸ ಪ್ರಾರ್ಥನೆಯಲ್ಲಿ ಕೂಡ್ಕೊಂಡಿರೋದು ಇದು ಉನ್ನತವಾದ ಆಶೀರ್ವಾದ. ಇದು ಈ ವರ್ಷ ಎಲ್ಲ ದೇವ್ರು ನಮ್ಮನ್ನ ಕಾಪಾಡ್ಕೊಂಡ್ ಎಷ್ಟೋ ಅಪಾಯಗಳಿದ್ದ ದೇವ್ರು ನಮ್ಮನ್ನ ಕಾಪಾಡ್ಯಾನ. ಎಷ್ಟೋ ಶ್ರಮ ಮಧ್ಯದಲ್ಲಿದ್ದ ಕೂಡ ದೇವ್ರು ನಮ್ಮನ್ನ ಕಾಪಾಡ್ಯಾನ. ಎಷ್ಟೋ ದುಃಖ, ಕಣ್ಣೀರು, ವೇದನೆ ಎಲ್ಲದರಿಂದ ನಮ್ಮನ್ನ ತಗೊಂಬಂದು ಜಯಿಸ್ಕೊಂತ ಈ ವರ್ಷ ಕೊನೇ ದಿನಗಳಲ್ಲಿ ಕೂಡ ದೇವ್ರು ನಮ್ಮನ್ನ ತಂದು ನಡೆಸ್ತದ. ಆಮೇಲೆ ಹಲ್ಲೆಲೂಯಾ. ಅದಕ್ಕಾಗಿ ನಾವು ಕೃತಜ್ಞರಾಗಿ ಉಪವಾಸ ಇದ್ದು ನಾವು ಪ್ರಾರ್ಥನೆ ಮಾಡ್ತೇವೆ. ಉಪವಾಸ ಇರುವಾಗ ಅಂದ್ರೆ ಇರಬೇಕು. ಬೈಬಲ್ ಏನಿತ್ತು, ಉಪವಾಸ ಪ್ರಾರ್ಥನೆ ಎಷ್ಟೋ ಹೊತ್ತು ಉಪವಾಸ ಪ್ರಾರ್ಥನೆ ಮಾಡೋಣ. ಆದ್ರೆ ನಮ್ಮ ಹೆಲ್ತ್ ಕಂಡೀಷನ್ ಏನೈತೆ ಅದನ್ನ ನೋಡ್ಕೊಂಡು ಉಪವಾಸ ಮಾಡ್ರಿ. ಇಲ್ಲ ನನ್ನ ಕೈಲಿ ಆಗ್ತದೆ, ದೇವ್ರು ನನಗೆ ಶಕ್ತಿ ಕೊಡ್ತಾನ, ವಿಶ್ವಾಸ ನನಗೆ ಐತೆ ಅಂದ್ರೆ ಉಪವಾಸ ಮಾಡ್ರಿ. ಇಲ್ಲ ಸ್ವಲ್ಪ ಲೈಟ್ ಆಗಿ ಏನಾದ್ರು ಜ್ಯೂಸು ಏನಾದ್ರು ತಗೊಂಡು ಉಪವಾಸ ಮಾಡ್ರಿ. ಇಲ್ಲ ದಿನಕ್ಕೊಂದು ಒಬ್ಬತ್ತು ತಿಂದು ಉಪವಾಸ ಮಾಡ್ರಿ. ನಿಮ್ ಕೈಲಿ ಹೆಂಗ ಆಗ್ತೈತೆ ಹಂಗ. ಇಲ್ಲ ನನ್ನ ಕೈಲಿ ದೇವ್ರು ನಾನು ನಡೆಸ್ತಾನ ಅನ್ನೋದು ವಿಶ್ವಾಸ ಐತೆ, ಉಪವಾಸ ಇರೋದು ಒಳ್ಳೇದು. ಯಾಕಂದ್ರೆ ನಾವು ಯಾವಾಗ್ಲೂ ಇರೋಲ್ಲ. ವಾರಕ್ಕೊಂದ್ಸಲ ಉಪವಾಸ ಇರಬೇಕು, ಒಳ್ಳೇದು. ನಾವು ದೇವ್ರಿಗೆ ಕೂಡ ಸನ್ನಿಹಿತರಾಗ್ತೀವಿ, ನಮ್ಮ ಹೆಲ್ತ್ ಕಂಡೀಷನ್ ಕೂಡ ಚೆನ್ನಾಗಿರ್ತದೆ. ಡಾಕ್ಟರ್ಸ್ ಕೂಡ ಅದನ್ನ ಹೇಳ್ತಾರೆ, ವಾರಕ್ಕೊಂದ್ಸರಿ ಉಪವಾಸ ಇರಬೇಕು. ನಾವು ಅದನ್ನ ಕಲಿಬೇಕು, ಅರ್ಥ. ಯಾಕಂದ್ರೆ ನಾವು ಉಪವಾಸ ಪ್ರಾರ್ಥನೆ ಮಾಡಿದಾಗ ನಮ್ಮ ಆತ್ಮ ಬಲ ಬರ್ತದೆ. ಆಮೇಲೆ ಆತ್ಮ ಬಲ ಬರ್ತದೆ, ನಮ್ಮದು ಶರೀರ ಬಲಹೀನ ಆಗ್ತದೆ. ಅದಕ್ಕೆ ಯೇಸು ಸ್ವಾಮಿ ತನ್ನ ಒಂದು ಮಿನಿಸ್ಟ್ರಿ ಸ್ಟಾರ್ಟ್ ಮಾಡಬೇಕು, ತನ್ನ ಸೇವೆನ ಸ್ಟಾರ್ಟ್ ಮಾಡಬೇಕು, ತನ್ನ ಒಂದು ಸುವಾರ್ತೆನ ಪ್ರಕಟಿಸ್ಬೇಕು. ಆ ಒಂದು ಸಂದರ್ಭದಲ್ಲಿ ದೇವರೇನ್ ಮಾಡ್ತಾರೆ, ಫಸ್ಟ್ ಹೋಗಿ 40 ದಿನ ಉಪವಾಸ ಮಾಡ್ತಾರೆ. ಫಸ್ಟ್ ಯೇಸು ಸ್ವಾಮಿ 40 ದಿನ ಉಪವಾಸ ಮಾಡಿ ಆಮೇಲೆ ತಮ್ಮ ಮಿನಿಸ್ಟ್ರಿ ಸ್ಟಾರ್ಟ್ ಮಾಡ್ತಾರೆ. ಅಲ್ಲವರಿಗೆ ಸ್ಟಾರ್ಟ್ ಮಾಡೋದಿಲ್ಲ, ಹೌದಾ? ಯಾಕಂದ್ರೆ ಫಸ್ಟ್ ಆತ್ಮನಲ್ಲಿ ಬಲ ಪಡಬೇಕು. ಆಮೇಲೆ ಹಲ್ಲೆಲೂಯಾ. ಆತ್ಮದಲ್ಲಿ ನಾವು ಬಲ ಪಡಬೇಕು. ಅವಾಗ ನಾವು ಉಪವಾಸ ಇದ್ದಾಗ ಏನಾಗ್ತದೆ ಗೊತ್ತಾ, ಶರೀರನ ನಾವು ಜಯಿಸ್ತೀವಿ, ಶರೀರದ ಕೋರಿಕೆಗಳು ನಾವು ಜಯಿಸ್ತೀವಿ, ಶರೀರ ಆಶೆಗಳು ನಾವು ಜಯಿಸ್ತೀವಿ. ಉಪವಾಸ ಪ್ರಾರ್ಥನೆಯಲ್ಲಿ ಶಕ್ತಿ ಐತೆ. ನಾವು ಅದಕ್ಕೆ ಯೇಸು ಸ್ವಾಮಿ ಏನ್ ಮಾಡ್ತಾನೆ ಗೊತ್ತಾ, ಉಪವಾಸ ಪ್ರಾರ್ಥನೆ ಮಾಡ್ತಿರುವಾಗ ಶೋಧನೆ ಬರ್ತದೆ. ಶೋಧಕನ್ ಬರ್ತಾನ, ಏನ್ ಮಾಡ್ತಾನೆ ಗೊತ್ತಾ, ಫಸ್ಟ್ ಶೋಧಿಸೋದೇನ್ ಗೊತ್ತಾ, ಕಲ್ಲನ್ನು ತಗೊಂಡು ರೊಟ್ಟಿ ಮಾಡ್ಕೊಂಡು ನೀನು ತಿನ್ನು. ಯೇಸು ಸ್ವಾಮಿಗೆ ಅದರೇ 40 ದಿನ ಉಪವಾಸದನ ರೊಟ್ಟಿ ಕೊಟ್ಟರೆ ತಿನ್ನಷ್ಟು ಅಷ್ಟು ಕೂಡ ಇರೋದಿಲ್ಲ, ಇರ್ತತೆ. ಅದನ್ನೇ ಹೊಡಿಬೇಕಂತೇಳಿ ಅಪವಾದ ಏನ್ ಮಾಡ್ತಾನೆ ಗೊತ್ತಾ, ಆ ಕಲ್ಲನ್ನು ತಗೊಂಡು ಇದನ್ನ ರೊಟ್ಟಿ ಮಾಡ್ಕೊಂಡು ನೀನು ತಿನ್ನ ಅಂತ ಹೇಳ್ತಾನೆ. ಆದ್ರೆ ಯೇಸು ಸ್ವಾಮಿ ಅದನ್ನ ಜಯಿಸ್ತಾನ. ಅರ್ಥ ಆಯ್ತಾ? ಶರೀರನ ನಾವು ಜಯಿಸ್ಬೇಕು. ಆದಾಮ್ ಏನ್ ಮಾಡ್ತಾನೆ ಹೇಳು, ಆ ತಿನ್ನೋದ್ರಲ್ಲಿದ್ದಾನೆ ಆದಾಮ್ ಬೆಳೆದ. ದೇವ್ರೇನ್ ಹೇಳ್ತಾನೆ, ಇದು ತಿನ್ನಬಾರ ಅಂತ ಹೇಳ್ತಾನೆ, ಅದನ್ನ ನೀನು ತಿನ್ನಬಾರ ಅಂತಾನೆ. ಆದಾಮ್ ಏನ್ ಮಾಡ್ತಾನೆ, ಅದನ್ನ ತಿಂದೆ ದೇವರಿಗೆ ದೂರ ಆಗ್ತಾನೆ, ಆ ಆತ್ಮಶುದ್ಧಲ್ಲಿ ಬೆಳಿತಾನೆ. ಆದ್ರೆ ಕೊನೆ ಆದಾಮ ಯೇಸು ಕ್ರಿಸ್ತನು ಅದನ್ನ ತಿನ್ನಂದ್ರೆ ಅದು ತಿನ್ನದಂಗ ಆತ್ಮದಲ್ಲಿ ಬಲಪಟ್ಟು, ಆತ್ಮದಲ್ಲಿ ಸ್ಥಿರಪಟ್ಟು, ಆತ್ಮದಿಂದಲೇ ಅದನ್ನ ಜಯಿಸ್ತಾನೆ. ಆಮೇನ್ ಹಲ್ಲೆಲೂಯಾ. ಅದಕ್ಕೆ ನಾವು ಫಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ ಶರೀರನ ನಾವು ಜಯಿಸ್ಬೇಕಂದ್ರೆ ನಾವು ಆತ್ಮದಲ್ಲಿ ಬಲ ಪಡಬೇಕು. ಆತ್ಮ ಬಲ ಪಡಬೇಕಂದ್ರೆ ನಾವೇನ್ ಮಾಡ್ಬೇಕು, ಶರೀರನ ನಾವು ತುಳಿಬೇಕು. ಉಪವಾಸ ಇದನ್ನ ತುಳಿದ್ರೆ ಇದ್ರಾಗಿರೋ ಶರೀರ ಕೋರಿಕೆಗಳು ಆಸೆಗಳು ಏನ್ ಬರ್ತಾವಲ್ಲ ಅವೆಲ್ಲ ಸಾಯ್ತವ. ಆಮೇಲೆ ಹಲ್ಲೆಲೂಯಾ. ಆತ್ಮದಲ್ಲಿ ನಾವು ಬಲ ಪಡಿತೀವಿ, ಆತ್ಮದಲ್ಲಿ ನಾವು ಸ್ಥಿರ ಪಡಿತೀವಿ. ಇಸ್ರಾಯೇಲ್ ಪ್ರಜೆಗಳು ಕೂಡ ಐಗುಪ್ತ ದೇಶದಲ್ಲಿ ಇದ್ದಾಗ ದೇವರ ಐಗುಪ್ತ ದೇಶದಿಂದ ಅವ್ರನ್ನ ಬಿಡಿಸ್ಕೊಂಡ್ ಬರ್ತಾನೆ. ಬಿಡಿಸ್ಕೊಂಡ್ ಬಂದು ಅವ್ರು ನಡೆಸ್ತಿರುವಾಗ ಕಾನಾನ್ ದೇಶಕ್ಕೆ ನಡೆಸ್ತಾನ. ಕಾನಾನ್ ದೇಶದಾಗ ಇರ್ತಾರ. ಅದಾದ ಮೇಲೆ ಕೂಡ ಅವರು ನ್ಯಾಯಾಧಿಪತಿಗಳು ಕಾಲ ಬರ್ತೈತೆ, ನ್ಯಾಯಸ್ಥಾಪಕರು ಕಾಲ ಬರ್ತೈತೆ. ಅವ್ರಿಗೆ ಏನಿರ್ತಾರೆ ಗೊತ್ತಾ, ದೇವರು ನ್ಯಾಯಾಧಿಪತಿಗಳನ್ನ ಏರ್ಪಾಡು ಮಾಡ್ತಿರ್ತಾನ, ಅವರೇ ಇಸ್ರಾಯೇಲ್ ಪ್ರಜೆಗಳನ್ನ ನಡೆಸ್ತಿರ್ತಾರ. ಈ ನ್ಯಾಯಾಧಿಪತಿಗಳು ಕಾಲಗಳು ಎಲ್ಲರೂ ಹೆಂಗಿರ್ತಾರೆ ಅಂದ್ರೆ ದೇವರು ದೂರವಾಗಿರ್ತಾರೆ ಇಸ್ರಾಯೇಲ್ ಪ್ರಜೆಗಳು. ಈ ನ್ಯಾಯಾಧಿಪತಿಗಳ ಕಾಲ 400 ವರ್ಷ. ಒಬ್ಬರಾದ್ಮೇಲೆ ಒಬ್ರು 40 ವರ್ಷ ನ್ಯಾಯಾಧಿಪತಿಗಳು ಚೇಂಜ್ ಆಗ್ತಾನೆ ಇರ್ತಾರೆ. ಆದ್ರೂ ಕೂಡ ಈ ಇಸ್ರಾಯೇಲ್ ಪ್ರಜೆಗಳಾಗ
ಭಕ್ತಿ ಕಡಿಮೆ ಆಗ್ಬಿಟ್ಟಿರ್ತದೆ, ದೇವ್ರ ತಗ ಸನಿತ ಏನಿರ್ತಲ್ಲ ಅದಕ್ಕೂ ದೂರ ಆಗ್ಬಿಟ್ಟಿರ್ತಾರ. ಆ ಭಕ್ತಿ ಹೆಂಗಿರ್ತಂದ್ರೆ ಕತ್ತಲು ಭಕ್ತಿ ಆಗ್ಬಿಟ್ಟಿರ್ತದ. ಅದು 400 ವರ್ಷ ದೇವರವರು ಹತ್ರವಾಗಿ ಇರೋದಿಲ್ಲ. ಫಸ್ಟ್ ಉಪವಾಸ ಪ್ರಾರ್ಥನೆ ಎಲ್ಲಿ ಪ್ರಾರಂಭ ಮಾಡ್ತಂದ್ರೆ ನ್ಯಾಯಾಧಿಪತಿಗಳಾಗೆ. ಅವಾಗ ಉಪವಾಸ ಪ್ರಾರ್ಥನೆ ನಮ್ಗೆ ಎಲ್ಲಿ ಕಾಣ್ತದಪ್ಪ ಬೈಬಲಾಗ ಅಂದ್ರೆ ಈ ನ್ಯಾಯಸ್ಥಾಪಕರು, ಈ ನ್ಯಾಯಾಧಿಪತಿ ಕಾಲದಲ್ಲೇ ಫಸ್ಟ್ ಉಪವಾಸ ಪ್ರಾರ್ಥನೆ ನಮಗೆ ಕಾಣೋದು. ಫಸ್ಟ್ ಪ್ರಾರ್ಥನೆ ಆದಿ ಕಾಲದಲ್ಲಿ ಕಾಣುತ್ತದೆ, ಆದ್ರೆ ಉಪವಾಸ ಪ್ರಾರ್ಥನೆ ನ್ಯಾಯಾಧಿಪತಿಗಳಾಗಿ ನಮಗೆ ಕಾಣುತ್ತದೆ. ಏಳಿ ಕಾಲವರೆಗೂ, ಏಳಿ ಅಂತ ಒಬ್ಬ ಯಾಜಕನ ಇರ್ತಾನ, ಯಾಜಕನು ಆ ಕಾಲವರೆಗೂ ಭಕ್ತಿನಾಗ ಎಲ್ಲ ಇಸ್ರಾಯೇಲ್ ಪ್ರಜೆಗಳು ಎಲ್ಲರೂ ಬಿದ್ದೋಗ್ಬಿಟ್ಟಿರ್ತಾರ. ಭಕ್ತಿನಾಗ ಯಾರು ಇರೋದಿಲ್ಲ. ಆ ಟೈಮ್ ನಲ್ಲಿ ದೇವರು ಸಾಮ್ಯವನ್ನು ಎದ್ದೇಳಿಸ್ತಾನ. ಆಮೆನ್, ಹಲ್ಲೆಲೂಯ. ಸಾಮ್ಯವೇಲ್ ಎದ್ದಾಳಿ, ಸಾಮ್ಯವೇಲ್ ಒಬ್ಬನೇ ನಿಂತು ದೇವರಿಗೆ ಸಾಕ್ಷಿಯಾಗಿ ನಿಂತು ದೇವರಿಗೆ ಮಹಿಮಕರವಾಗಿ ನಿಂತು ಸಾಮ್ಯವೇಲ್ ಏನ್ ಮಾಡ್ತಾನೆ ಗೊತ್ತಾ, ಆ ಒಂದು ಇಸ್ರಾಯೇಲ್ ಪ್ರಜೆಗಳಾಗ, ಆ ಇಸ್ರಾಯೇಲ್ ದೇಶದಲ್ಲಿ ಮತ್ತೆ ಆ ಭಕ್ತಿನ ತರ್ತಾನ, ಆ ಉಜ್ಜೀವನ ಮತ್ತೆ ತರ್ತಾನೆ. ಹಲ್ಲೆಲೂಯ. ವ್ಯಕ್ತಿ ಅದಕ್ಕೆ ದೇವರ ಅಂತ ಗೊತ್ತಾ, ನನಗೆ ಒಬ್ಬರು ಸಾಕು, ಅವನಿಂದ ನಾನು ದೇಶನ ಕಾಪಾಡ್ತೀನಿ, ದೇಶನ ಆಶೀರ್ವದಿಸ್ತೀನಿ. ಸ್ವಾಮಿಗಳು ಏನ್ ಮಾಡ್ತಾನಂದ್ರೆ ಅದನ್ನ ಸ್ಥಿರವಾಗಿ ದೇವ್ರು ಹಿಡ್ಕೊಂಡು ಇದನ್ನ ಹೆಂಗಾದ್ರು ಮಾಡಿ ನಾನು ಇಸ್ರಾಯೇಲ್ ಪ್ರಜೆಗಳನ್ನ ದೇವರ ನಡೆಸ್ಬೇಕು. ಇವ್ ನನಗೆ ಭಕ್ತಿ ಕಡಿಮೆ ಮಾಡಿದಾಗ ಈ ಭಕ್ತಿನ ಮತ್ತೆ ನಾನು ಉಜ್ಜೀವಿತ ಮಾಡಬೇಕು ಅಂತೇಳಿ ಸ್ವಾಮಿಗಳು ಒಬ್ಬರೇ ನಿಂತ್ಕೊಂಡು ಏನ್ ಮಾಡ್ತಾನೆ ಗೊತ್ತಾ, ಅದನ್ನ ಮತ್ತೆ ಉಜ್ಜೀವಿಂಪ ಮಾಡ್ತಾನೆ. ಅದು ಹೆಂಗ್ ಮಾಡ್ತಂದ್ರೆ ಉಪವಾಸ ಇದ್ದು ಎಲ್ಲರಿಗೂ ಉಪವಾಸ ಇರ್ರಿ, ದೇವ್ರಿಗೆ ಸಹಿತರಾಗ್ರಿ, ನೀವು ದೇವ್ರಿಗೆ ದೂರ ಆಗಿರಿ, ಪ್ರತಿ ತಪ್ಪು ಒಪ್ಪಿಕೊಳ್ಳಿ. ಉಪವಾಸ ಪ್ರಾರ್ಥನೆ ಇದ್ದು ಈ ಉಪವಾಸ ಪ್ರಾರ್ಥನೆ ನೀವು ಇದ್ದಾಗ ನಿಮಗೆ ಜಯ ಸಿಗ್ತದೆ. ಅಪಜಯ ನೀವು ಹೊಂದೋದಿಲ್ಲ, ನೀವು ಜಯ ಹೊಂದ್ತೀರಿ. ಉಪವಾಸ ಪ್ರಾರ್ಥನಾ ಶಕ್ತಿ ಇದೆ ಅಂತೇಳಿ ಇವನಲ್ಲಿ ಮತ್ತೆ ಭಕ್ತಿನ ಉಜ್ಜೀವಿಂಪ ಮಾಡ್ತಾನೆ. ಆಮೇಲೆ ಹಾಲೆಲೂಯ. ಸೌತ್ ಕೊರಿಯಾ ದೇಶದಲ್ಲಿ ಭಯಂಕರವಾದ ಕಮ್ಯುನಿಸ್ಟ್ ದೇಶ ಅದು. ಅದು ಹೆಂಗಿರ್ತದಂದ್ರೆ ಅಲ್ಲಿ ಭಕ್ತಿ ಮಾಡಂಗಿಲ್ಲ, ದೇವ್ರನ್ನ ಆರಾಧಿಸಂಗಿಲ್ಲ. ಯಾರಾದ್ರೂ ಭಕ್ತಿ ಮಾಡಿ ದೇವ್ರನ್ನ ಆರಾಧಿಸ್ತಾರೆ ಅಂದ್ರೆ ಅವ್ರನ್ನ ಸಾಯಿಸ್ತಿರ್ತಾರೆ. ಅಷ್ಟು ಭಯಂಕರವಾದ ಪ್ರಾಂತ ಅದು. ಅಂತ ಪ್ರಾಂತನ ದೇವರು ಉಜ್ಜೀವಿಪ ಮಾಡ್ತಾನೆ. ಹೆಂಗು ಉಜ್ಜೀವಿಪ ಮಾಡ್ತಾನೆ ಅಂದ್ರೆ ಸೌತ್ ಕೊರಿಯಾದಾಗ ಯಾರು ಇರ್ತಾರ, ಪಾಳಾಂಗಿಚೋ ಒಬ್ಬ ವ್ಯಕ್ತಿ, ಆ ಒಬ್ಬ ವ್ಯಕ್ತಿನ ಹಿಡ್ಕೊಂಡು ದೇವರು ಆ ಸೌತ್ ಕೊರಿಯಾನ ಹೆಂಗ್ ಮಾಡ್ತಾನಂದ್ರೆ ಉಜ್ಜೀವಿಪ ಮಾಡ್ತಾನೆ, ಭಕ್ತಿನಲ್ಲಿ ರೇಪ್ತಾನ. ಒಂದು ದಿನಕ್ಕ 1,00,000 ಮಂದಿ ಕ್ರೈಸ್ತವರಾಗ್ತಾರಂತ. ಆಮೆನ್, ಹಲ್ಲೆಲೂಯ. ಒಂದು ದಿನಕ್ಕ 1,00,000 ಮಂದಿ ಕ್ರೈಸ್ತವರಾಗಿ ಬರ್ತಾರ. ಎಷ್ಟು ಉಜ್ಜೀವಾಗಿದೆ ದೇವರ ಕೆಲಸ. ಅಸಲು ಆ ಬೇರೆ ಬೇರೆ ದೇಶದಲ್ಲಿರೋ ಪ್ರಜೆಗಳು ಅಲ್ಲಿರೋ ಆಶ್ಚರ್ಯ ಆಗ್ತಾರೆ, ಹೆಂಗ್ ಕ್ರೈಸ್ತವರಾಗ್ತಾರ, ಈ ಉಜ್ಜೀವ ಎಲ್ಲಿದೆ ಬಂದ ದೇವರಿಗೆ, ಏನಿದ್ರು ಮರ್ಮ, ಏನಿದು ಇವರೆಲ್ಲ ಶಕ್ತಿ ಏನಿದು. ಚೈನಾಗಳು ಅಷ್ಟೇ, ಚೈನಾಗಳು ಭಯಂಕರವಾದ ಕಮ್ಯುನಿಸ್ಟ್ ದೇಶ ಅದು. ಯಾರಾದ್ರೂ ದೇವ್ರು ಸುಧಿಸ್ತಾರೆ ಅಂದ್ರೆ ಅವ್ರನ್ನ ಅಲ್ಲೇ ಸಾಯಿಸ್ತಿರ್ತಾರೆ, ಭಯಂಕರವಾದ ಅದು. ಆ ಚೈನಾದಲ್ಲಿ ಕೂಡ ಆಕ್ಚುಲಿ ಆ ಚೈನಾದಲ್ಲಿ ಯಾರ ಕಾಲಿಡಕ್, ಯಾರು ಸ್ವಾರ್ಥ ಕಾಲಿಡಕ್ ಹೋದ್ರೆ ಅವ್ರು ಸಾಯಿಸ್ತಾರೆ, ಯಾರು ಬಿಟ್ಕೊಂಡಿದ್ರು ಅವರು. ಅಷ್ಟು ಭಯಂಕರವಾದ ಅಪಾಯವುಳ್ಳ ಪ್ರಾಂತ ಅದು. ಅದರಲ್ಲಿ ಕೂಡ ಇವಾಗ ಸಮಯದಲ್ಲಿ ಒಂದು ದಿನಕ್ಕೆ 70,000 ಜನ ರಕ್ಷಣೆಯನ್ನು ಹೊರಗತ್ತಿರೋದು. ಮತ್ತೆ ಎಷ್ಟು ಉಜ್ವಲಿತ ಸ್ವಾರ್ಥ ಹೊರಗತ್ತೆ. ನಮ್ಮ ಭಾರತ ದೇಶದಲ್ಲೇ ಒಂದು ದಿನಕ್ಕೆ 15,000 ಜನ ರಕ್ಷಣೆಗಳು ಬರ್ತದ. ಆಮೇಲೆ ಅದನ್ನ ದೇವರನ್ನ ಆಶೀರ್ವದಿಸ್ತೀವಿ ಮಾಡ್ತಾರೆ. ಅಂದ್ರೆ ಅವ್ರಲ್ಲಿ ಏನು ಉಜ್ಜೀವ ಐತಪ್ಪ, ಅವ್ರಲ್ಲಿ ಅಷ್ಟು ಉಜ್ಜೀವ ಬರಕ್ಕೆ ಏನೈತೆ. ನಮ್ಮ ಭಾರತ ದೇಶದಲ್ಲಿ ಆ ಉಜ್ಜೀವ ಐತಿಲ್ಲ, ಅವ್ರಿಗೆ ಏನಾದ್ರು ಉಜ್ಜೀವ ಐತೆ. ಅದಕ್ಕೆ ಸೌತ್ ಕೊರಿಯಾನಲ್ಲಿ ಈ ಉಜ್ಜೀವ 1,00,000 ಜನ ರಕ್ಷಣೆಗಳು ಒಂದಿನಕ್ಕೆ ಹೆಂಗ್ ಬರ್ತಾರೆ ಅಂತ ಹೇಳಿ ಅವ್ರು ಬಂದು ಪಾಲಾಂಗೇಶನ್ ಕೇಳ್ತಾರೆ. ಪಾಲಾಂಗೇಶನ್ ಬಂದು ಹೆಂಗ ಈ ಕಾರ್ಡ್ ಹೆಂಗ ನಡೆಯುತ್ತೆ ಅಂತ ಹೇಳಿ ಕೇಳಿದಾಗ, ಸರಿ ಒಂದು ಸಂಡೆ ನಮ್ಮ ಚರ್ಚಿಗೆ ನೀವು ಬರ್ರಿ, ನಮ್ಮ ಆರಾಧನೆ ನೀವು ಬರ್ರಿ, ನಿಮ್ಗೆ ಗೊತ್ತಾಗ್ತದೆ ಏನ್ ನಡೀತದೆ ಅಂತ ಹೇಳಿದಾಗ ಇವೇನ್ ಮಾಡ್ತಾರೆ ಗೊತ್ತ, ಎಲ್ಲರೂ ಒಂದ್ ಸಂಡೆ ಹೋಗೋಣ ನೋಡೋಣ ಅಂತದ್ ಏನೈತಿ ಅವರು, ಅಂತದ್ ಏನು ಮಾಡ್ತದೆ ಇವರು ಅಂತ ಹೇಳಿ ಹೋದಾಗ ಅವ್ರು 3 ಸರ್ವಿಸ್ ನಡೆಸ್ತಾರಂತ. ಫಸ್ಟ್ ಸರ್ವಿಸ್ ಸಂಡೆ ನಡೀತತೆ, ನೋಡ್ತಾರ, ಮುಗಿದೋಗ್ತದೆ. 2 ಸರ್ವಿಸ್ ನಡೆಸ್ತಾರ, ಅದನ್ನ ನೋಡ್ತಾರ, ಅದನ್ನು ಮುಗ್ತದೆ. 3 ಸರ್ವಿಸ್ ನಡೀತಾರ, 1 ಗಂಟೆಗೆಲ್ಲ 3 ಸರ್ವಿಸ್ ಆಗೋಗ್ತದಂತ. 3 ಸರ್ವಿಸ್ ಆಗೋದ್ರು ಕೂಡ
ಇವ್ರು ಏನ್ ಕಾಮನ್ ಆಗೈತಲ್ಲ, ನಾವ್ ಹೆಂಗ ಆರಾಧನೆ ನಡೆಸ್ತೀವಿ ಇವ್ರು ಅದೇ ಆರಾಧನೆ ನಡೆಸ್ತಾರ, ನಾವ್ ಹೆಂಗ ದೇವ್ರ ಸುತ್ತಿಸ್ತದ ಇವ್ರು ಅದನ್ನ ಸುತ್ತಿಸ್ತಾರ. ಇದ್ರಲ್ಲಿ ಏನ್ ತೇಡ ಐತೆ, ಇದ್ರಲ್ಲಿ ಉಜ್ವಲವಾಗಿ ಏನ್ ತೇಡ ಐತೆ ಇದ್ರಲ್ಲಿ ಅಂತೇಳಿ ಬಹಳ ಮನುಷ್ಯನ ಕೇಳ್ತಾರ. ನಾವು ಹಿಂಗೇನ ಆರಾಧಿಸೋದು, ನಾವ್ ಇದನ್ನೆಲ್ಲ ಸೃಷ್ಟಿಸೋದು, ಏನ್ ತೇಡ ಐತೆ ನಿಮ್ಮಲ್ಲಿ, ಇಷ್ಟು ಉಜ್ವಲ ಬರಕ್ಕೆ ಏನೈತಿಲ್ಲ ಕಾರಣ ಅಂದ್ರೆ, ಸರೇ ನೀವು ಇದು ಮುಗಿದೋಗತ್ತಲ್ಲ, ಈ ಸ್ವಲ್ಪ ಇಲ್ಲ ಇರ್ರಿ, ನಾನು ಹೋಗ್ತಿದ್ದೀನಿ, ಅದಕ್ಕೆ ಏನ್ ಕಾರಣ ಅಂತ ನಿಮ್ಗೆ ಗೊತ್ತಾಗ್ತಂದಾಗ ಅದು ಹೋದಾಗ ಆ ಒಂದು ಚರ್ಚೆಗೆ ಸಂಡೇ ಸರ್ವಿಸ್ಗೆ 5 ಲಕ್ಷ ಜನ ಬರ್ತಾರೆ. ಅಷ್ಟು ದೊಡ್ಡ ಚರ್ಚೆ ಅದು. ಒಂದು ಸಂಡೆಗೆ 5 ಲಕ್ಷ ಜನ. ಆ 5 ಲಕ್ಷ ಜನಗ 2 ಲಕ್ಷ ಜನ ಆ ಸರ್ವಿಸ್ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. 3 ಲಕ್ಷ ಜನ ಆ ಸರ್ವಿಸ್ ಆದ್ಮೇಲೆ 1 ಗಂಟೆಗೆ ಎಲ್ಲರೂ ಕೂತ್ಕೊಂಡು ಉಪವಾಸ ಇದ್ದು 5 ಗಂಟೆವರೆಗೆ ಹೊರಗೋಗ್ತಾರಂತೆ. ದೇವಾ ನನ್ನ ದೇಶನ ಕಾಪಾಡು, ನನ್ನ ದೇಶ ಪ್ರಜೆಗಳನ್ನ ಕಾಪಾಡು, ನನ್ನ ದೇಶ ಪ್ರಜೆಗಳ ರಕ್ಷಣೆದಲ್ಲಿ ಬರಬೇಕು. ಭಯಂಕರವಾದ ವ್ಯತಿರೇಕ ಐತೆ, ಯಾರು ನಷ್ಟ ಹೋಗೋದಯ, ಎಲ್ಲ ರಕ್ಷಣೆಯಲ್ಲಿ ಬರಬೇಕಯ್ಯ, ನನ್ನ ದೇಶನ ಕಾಪಾಡಯ್ಯ, ನನ್ನ ದೇಶ ರಕ್ಷಣೆಯಲ್ಲಿ ಬರಬೇಕು, ಸುವಾರ್ತೆ ವಿಸ್ತಾರವಾಗಿ ಸುವಾರ್ತೆ ಸಾರಗಳು ಪಡಬೇಕು ದೇವ ಅಂತೇಳಿ ಅವರು ಕಣ್ಣೀರು ಉಪವಾಸ ಇದ್ದು 5 ಗಂಟೆವರೆಗೆ ಪ್ರಾರ್ಥನೆ ಮಾಡ್ತಾರಂತೆ. ಆ ಪ್ರಾರ್ಥನೆ ಇವತ್ತು ಒಂದು ದಿನಕ್ಕೆ 1 ಲಕ್ಷ ಮಂದಿಯಲ್ಲಿ ರಕ್ಷಣೆದಲ್ಲಿ ಬರ್ತದೆ. ಆಮೇಲೆ ಉಪವಾಸ ಪ್ರಾರ್ಥನಾ ಶಕ್ತಿ ಆ ಉಜ್ಜೀವ ಇದೆ. ನಮ್ಮ ಭಾರತ ದೇಶದಲ್ಲಿ ಇದಕ್ಕೆ 15,000 ಜನ ಬರಕತ್ತಾರಂದ್ರೆ ಉಪವಾಸ ಪ್ರಾರ್ಥನೆಗಳು ಇಲ್ಲ. ಯಾವಾಗ ಚರ್ಚೆ ಆಗೋದಿತ್ತು ಆಗೋದ್ರು ಅವರೇ ಟೈಮ್ ಮಾಡ್ತಿರ್ತಾರೆ, ಮುಗಿದತ್ತ ಇಲ್ಲ ಅಂತ ಹೇಳಿ. ಹೌದಿಲ್ಲ, ನಮ್ಮ ಭಾರತ ದೇಶದಾಗ ಇರೋದೇ ಅದು. ಯಾವಾಗ ಮುಗಿದೈತೆ ಅಂತ ಕಾಯ್ತಿರ್ತಾರೆ. ಅದು ಏನ್ ಮಾಡ್ತಾರೆ ಗೊತ್ತಾ, ಮುಗಿದ್ರು ಕೂಡ ನನ್ನ ದೇಶ ಸಾವಿರ ಪ್ರಾರ್ಥನೆ ಮಾಡಬೇಕು. ಅಟ್ಲೀಸ್ಟ್ ಇಲ್ಲಿ ಮಾಡಿಲ್ಲ ಅಂದ್ರೂ ಕೂಡ ಮನೆಗ ನಾವು ಮಾಡಬೇಕು. ಅದಕ್ಕೆ ವಾಕ್ಯ ಏನಂತ ಗೊತ್ತಾ, ಫಸ್ಟ್ ದೇಶ ಅಧಿಕಾರಿಗಳು ದೇಶ ಸಲುವಾಗಿ ಪ್ರಾರ್ಥಿಸಿರಿ ಅಂತ ಹೇಳಿ ತಿಮೋಥಿ ಪತ್ರಿಕೆಯಲ್ಲಿ ದೇವರು ಹೇಳ್ತಾನೆ. ನಾವು ಉಪವಾಸ ಇದ್ದು ಆ ಉಜ್ಜೀವನ ತರಬೇಕು. ಒಬ್ಬರಿದ್ರೆ ನಾನು ದೇಶನ ಕಾಪಾಡ್ತೀನಿ ಅಂತ ಈ ಸಮಯದಲ್ಲಿ ಒಬ್ಬರು ಬಂದು ಆ ಭಕ್ತಿನ ಮತ್ತೆ ಅವನಲ್ಲಿ ಉಜ್ಜೀವ ಮಾಡ್ತಾನೆ. ಇಸ್ರಾಯೇಲ್ ಪ್ರಜೆಗಳಲ್ಲಿ ಆ ಭಕ್ತಿ ಇರೋದಿಲ್ಲ ಅವನಲ್ಲಿ. ಒಬ್ಬರ ನಿಂತು ಏನ್ ಮಾಡ್ತಾನ, ಆ ಭಕ್ತಿನ ಮತ್ತೆ ಉಜ್ಜೀವ ಮಾಡ್ತಾನೆ. ನಾವು ಆ ರೀತಿ ಬರಬೇಕು, ಅವರು ಸಮಯ ಆಗ್ಬೇಕು. ಆಮೇಲೆ ಆ ಉಜ್ಜೀವ ನಾವು ಮತ್ತೆ ನಾವು ತರಬೇಕು. ನಮ್ಮ ಕುಟುಂಬಗಳ ಉಜ್ಜೀವ ತರಬೇಕು. ನಮ್ಮ ನೋಡಿ ನಮ್ಮ ಕುಟುಂಬ ಕಲಿಬೇಕು, ನಮ್ಮ ನೋಡಿ ಭಕ್ತಿನ ಕಲಿಬೇಕು. ನಾವು ಭಕ್ತಿ ಕಲಿಸ್ಬೇಕು ಅವ್ರಿಗೆ. ಸಾಮೇಲೆ ಕಲಿಸ್ತಾರ ಭಕ್ತಿ ಅವರಿಗೆ, ಸಾಮೇಲೆ ನಡೆಸ್ತಾರ ಅವ್ರನ್ನ. ಆ ರೀತಿ ನಾವು ನಡೆಯುವಂತರಾಗಿರ್ಬೇಕು. ಆಮೇಲೆ ಹಾಗೆ ನೋಡಿ, ಒಂದೇ ಸಾಮೇಲ ಪತ್ರಿಕೆ 2:6 ವಚನ. ಅವರು ಅಲ್ಲಿ ಕೂಡಿ ಬಂದು ನೀರು ಸೇದಿ ಯೆಹೋವನ ಮುಂದೆ ಹೊಯ್ದು ಆ ದಿವಸ ಉಪವಾಸವಿದ್ದು ನಿನಗೆ ದ್ರೋಹಿಗಳಾಗಿದ್ದೇವೆಂದು ಆತನಿಗೆ ಅರಿಕೆ ಮಾಡಿದರು. ಆಮೇನ್, ಹಲ್ಲೆಲೂಯಾ. ಏನ್ ಮಾಡಾರಂತ, ಉಪವಾಸವಿದ್ದು. ಆದ್ರೆ ಇಸ್ರಾಯೇಲ್ ಪ್ರಜೆಗಳೆಲ್ಲರೂ ಅಲ್ಲಿ ಏನಾಗ್ತಿರ್ತಂದ್ರೆ, ಇಸ್ರಾಯೇಲ್ ಪ್ರಜೆಗಳು ಫಿಲಿಷ್ಟಿಯರ ಕೈನಲ್ಲಿ ಸೋಲ್ತಿರ್ತಾರೆ. ಫಿಲಿಷ್ಟಿಯರು ಬಂದು ಇವ್ರನ್ನ ಸೋಲ್ಸಿರ್ತಾರೆ, ಯುದ್ಧ ಮಾಡಿ ಸೋಲ್ಸಿರ್ತಾರ. ಇವ್ರು ಏನ್ ಮಾಡ್ತಿರ್ತಾರೆ, ಸೋಲ್ತಿರ್ತಾರೆ. ಇವ್ರಿಗೆ ಜಯ ಇರೋದಿಲ್ಲ. ಅವಾಗ ಏನ್ ಮಾಡ್ತಾರೆ ಗೊತ್ತಾ, ಸಾಮ್ಯವ್ರು ಬಂದು ಏನ್ ಮಾಡ್ತಾರೆ ಗೊತ್ತಾ, ನೀವು ದೇವರಿಗೆ ದೂರ ಆಗಿರಿ, ನಿಮ್ಮಲ್ಲಿ ಭಕ್ತಿ ಇಲ್ಲ, ನೀವು ಇವಾಗ ಏನ್ ಮಾಡ್ಬೇಕು, ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ರಿ. ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ಅಂತ ಹೇಳಿದಾಗ ಈ ಇಸ್ರಾಯೇಲ್ ಪ್ರಜೆಗಳೆಲ್ಲ ಏನ್ ಮಾಡ್ತಾರೆ ಗೊತ್ತಾ, ದೇವರ ಹತ್ರ ಒಂದು, ದೇವಾ ನಾವು ತಪ್ಪಾಡಿವಾಗ ನಮಗೆ ಕ್ಷಮಿಸ್ಬಿಡು, ನಾವು ನಿನಗೆ ದೂರ ಆಗಿವಿ, ನಾವು ನಿನಗೆ ಹತ್ರ ಆಗ್ತೀವಿ ಪ್ರಭಾ, ಉಪವಾಸ ಇದ್ದು ಪಶ್ಚಾತ್ತಾಪ ಪಡ್ತಾ ಇದ್ದೀವಿ ಪ್ರಭಾ ಅಂತ ಹೇಳಿ ಎಲ್ಲ ಬಂದು ಉಪವಾಸ ಇದ್ದು ಪಶ್ಚಾತ್ತಾಪ ಪಡ್ತಾರ. ಇವ್ರ ಜೀವನದಲ್ಲಿ ಜಯನೇ ಇರಲಿಲ್ಲ, ಅಪಜಯದಲ್ಲಿ ಹೋಗ್ಬಿಡ್ತಾರ. ಅಪಜಯದಲ್ಲಿ ಹೋಗ್ತಿರಂತ ಇವ್ರನ್ನ ಉಪವಾಸ ಪ್ರಾರ್ಥನೆ ಮಾಡಿ ನೋಡಿ ಕೆಳಗಡೆ 14 ವರ್ಷದಲ್ಲಿ ಏನ್ ಹೇಳ್ತಾರೆ ನೋಡು, ಅವರು ಎಕ್ರೋನ್ ಮೊದಲುಗೊಂಡು ಗಾತ್ ಊರಿನ ಇಸ್ರಾಯೇಲಿನಿಂದ ಕಿತ್ತುಕೊಂಡಿದ್ದ ಎಲ್ಲಾ ಪಟ್ಟಣಗಳು ಇಸ್ರಾಯೇಲ್ಯರಿಗೆ ದೊರಕಿದವು. ಆಮೆನ್, ಹಲ್ಲೆಲೂಯಾ. ಇಸ್ರಾಯೇಲ್ ಪ್ರಜೆಗಳಿಂದ ನೀವು ಏನ್ ಮಾಡದಂತ, ಬೇರೆ ಫಿಲಿಷ್ಟಿಯರು ಏನ್ ಮಾಡದ, ಅವರು ದೇಶವನ್ನೆಲ್ಲ ಪ್ರಾಂತಗಳಲ್ಲಿ ಕಿತ್ಕೊಂಡಾರ. ಅಂದ್ರೆ ಹೋಗಿ ಏನ್ ಮಾಡೋದು, ಯುದ್ಧ ಮಾಡಿ ಅವ್ರ ಪ್ರಾಂತಗಳಲ್ಲಿ ಕಿತ್ಕೊಂಡ್ಬಿಟ್ಟಾರ. ಇವಾಗ ಉಪವಾಸ ಪ್ರಾರ್ಥನೆ ಇದ್ದು ದೇವ್ರಿಗೆ ಒಳ್ಳೆಯದಾಗ ದೇವ್ರ ಏನ್ ಮಾಡಲ್ಲ, ಅವ್ರು ಯಾರ ಏನ್ ಕಿತ್ಕೊಂಡಾರಲ್ಲ ಅವನ್ನೆಲ್ಲ ಮತ್ತೆ ಹಿಂದಿರುಗಿ ಅವ್ರಿಗೆ ಕೊಟ್ಟರು. ಆಮೆನ್, ಹಲ್ಲೆಲೂಯಾ. ನೋಡಿ ಎಷ್ಟು ಆಶ್ಚರ್ಯ.
ಅವ್ರ ಹತ್ರ ಏನಿಲ್ಲ, ಅಪಜಯದಾಗ ಹೋಗ್ತಾರ, ಎಲ್ಲ ಕಿತ್ಕೊಂಡ್ಬಿಟ್ಟಾರ. ನಮ್ ಜೀವಿತದಲ್ಲಿ ಕೂಡ ಸಂತೋಷನ ಅಪವಾದಿ ಕಿತ್ಕೊಂಡಿರ್ತಾನ, ಸಮಾಧಾನ ಅಪವಾದಿ ಕಿತ್ಕೊಂಡಿರ್ತಾನ, ಆರೋಗ್ಯನ ಅಪವಾದಿ ಕಿತ್ಕೊಂಡಿರ್ತಾನ. ಕುಟುಂಬದಲ್ಲಿ ಭಯಂಕರವಾದ ಗಲಿಬಿಲಿ, ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಒಂದು ನೆಮ್ಮದಿ ಇಲ್ಲ, ಒಂದು ಸಂತೋಷ ಇಲ್ಲ, ಒಂದು ಆನಂದ ಇಲ್ಲ. ಇವೆಲ್ಲ ಏನ್ ಮಾಡೋಣ? ಅಪವಾದಿ ಕಿತ್ಕೊಳ್ಳೋಣ. ಈ ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಉಪವಾಸ ಮಾಡಿ ದೇವರಿಗೆ ನಾವು ಮೊರೆ ಹೋದಾಗ ಆ ಕಿತ್ಕೊಂಡಿರೋ ಪ್ರತಿಯೊಂದು ಮತ್ತೆ ನಮಗೆ ದೇವರು ತಿರುಗಿ ಕೊಡ್ತಾನ. ಆಮೇಲೆ ಹಾಲೆಲೂಯ. ಅರ್ಥ ಆಯ್ತಾ? ಪಡ್ಕೋಬೇಕು ನಾವು ಅದನ್ನ. ದೇವ, ನನ್ನ ಜೀವಿತ ಮತ್ತೆ ನನಗೆ ಸಂತೋಷ ಬೇಕು, ನನ್ನ ಜೀವಿತ ಮತ್ತೆ ನನಗೆ ಆನಂದ ಬೇಕು, ನನ್ನ ಕುಟುಂಬದಲ್ಲಿ ನನಗೆ ಸಮಾಧಾನ ಬೇಕು. ಅದೆಲ್ಲ ಹೋರಾಟ ನಿಂತ್ಕೊಳ್ಳೋಣ. ಆ ಶತ್ರುದಲ್ಲಿ ನಾವು ಓಡಾಡಬೇಕಂದ್ರೆ ಉಪವಾಸ ಪ್ರಾರ್ಥನೆಯಿಂದ ನಾವು ಓಡಾಡಿದಾಗ ಅವನ ಕೈನಾಗಿದ್ದ ನಮ್ಮ ಕೈಲಿದ್ದ ಏನೋ ಕಿತ್ಕೊಂಡಿರ್ತಾನಲ್ಲ ಅವನೆಲ್ಲ ಮತ್ತೆ ದೇವರು ನಾವು ತಿರುಗಿ ಕೊಡ್ತಾನೆ. ಆಮೇನ್, ಹಾಲೆಲೂಯ. ಭಯಂಕರವಾದ ಪಟ್ಟಣಗಳನ್ನ ಆಕ್ರಮಿಸೋಣ. ಇವಾಗ ಈ ದೇಶ ಎಲ್ಲ, ಈ ಪ್ರಪಂಚ ಎಲ್ಲ ಯಾರ್ದು? ದೇವ್ರದು. ಹೌದಾ? ದೇವ್ರದಲ್ಲ, ಆತರ ಸೃಷ್ಟಿ ಮಾಡಿರೋದು. ಅದ್ರ ಅಪವಾದ ಏನ್ ಮಾಡೋಣ? ಅದನ್ನ ಆಕ್ರಮಿಸ್ಕೋಣ. ಬೇರೆ ಪ್ರಾಂತಗಳು ಹೋಗ್ಬೇಕಂದ್ರೆ ಭಯಂಕರವಾದ ಹನ್ನೆರಡು ನಿಜವಾದ ದೇವ್ರು ಗೊತ್ತಿಲ್ಲ. ಅವ್ರನ್ನ ಏನ್ ಮಾಡೋಣ? ಪ್ರಾಂತಗಳು ಏನ್ ಮಾಡೋಣ? ಅವ್ರು ಆಕ್ರಮಿಸ್ಕೊಳ್ಳೋಣ. ನಿಜವಾದ ದೇವ್ರನ್ನ ಆರಾಧಿಸ್ತಿಲ್ಲ ಅವರು. ಅವ್ರ ಮರಬೇಕು ಮುಚ್ಚಿ ಆ ಪ್ರಾಂತನೆಲ್ಲ ಆಕ್ರಮಿಸೋಣ. ನಾವೇನ್ ಮಾಡ್ಬೇಕು? ಉಪವಾಸ ಪ್ರಾರ್ಥನೆ ಇದ್ದು ಆ ಪ್ರಾಂತಗಳು ಮತ್ತೆ ನಾವು ಸರ ಹಿಡಿದು ದೇವರಿಗೆ ಕೊಡಬೇಕು. ಆಮೇಲೆ ಹಾಗಾಗಿ ಅದು ಸುವಾರ್ಥ ಸಾರಬೇಕು, ಅಲ್ಲಿ ದೇವ್ರ ರಕ್ಷಣಾ ಕಾರ್ಯ ಮಾಡಬೇಕು, ದೇವರು ಬಲವಾದ ಕಾರ್ಯಗಳು ನಡೆಯುವಾಗ ನಾವು ಉಪವಾಸ ಪ್ರಾರ್ಥನೆ ಇದ್ದು ಮುಂದೆ ಜಾಗಬೇಕು. ಅದೇ ಯಶಸ್ಸನ್ನು ಮಾಡೋದು ಉಪವಾಸ ಪ್ರಾರ್ಥನೆ ಇದ್ದೆ ಸ್ವಾರ್ಥ ಸಾರತನ. ಆಶ್ಚರ್ಯ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಸ್ವಸ್ಥತೆ ಕಾರ್ಯಗಳು ನಡೀತಾವ. ನಾವು ಕೂಡ ಹಂಗೆ ಮಾಡಬಹುದು. ನಮ್ಮ ಪ್ರಾಂತದಲ್ಲಿ ದೇವ ರಕ್ಷಣೆ ಇಲ್ಲದ ಎಷ್ಟೋ ಜನ ಇದಾರ. ಉಪವಾಸ ಪ್ರಾರ್ಥನೆ ಮಾಡಬೇಕು. ನಮ್ಮ ಕುಟುಂಬದಲ್ಲಿ ಯಾರು ಇನ್ನ ಎಷ್ಟೋ ಜನ ರಕ್ಷಣದಲ್ಲಿ ಇಲ್ಲ. ನಮ್ಮ ಬಂಧು ಮಿತ್ರರು ಎಷ್ಟೋ ಜನ ರಕ್ಷಣೆ, ನಮ್ಮ ಊರುಗಳಾಗ ನೋಡಿದ್ರೆ ಎಷ್ಟೋ ಜನ ರಕ್ಷಣೆದಲ್ಲಿ ಇಲ್ಲ. ಯಾರು ಪ್ರಾರ್ಥನೆ ಮಾಡ್ತಾರ? ನಾವು ಪ್ರಾರ್ಥನೆ ಮಾಡುವುದಲ್ಲ. ಉಪವಾಸ ಇದ್ದಾಗ ಆ ಸೆರೆದಲ್ಲಿ ಅವ್ರು ಬಿದ್ದವ್ರನ್ನ ಆ ಸೆರೆಲಿಂದ ದೇವರು ಬಿಡಿಸ್ತಾನೆ. ಆಮೇನ್. ಇಸ್ರಾಯೇಲ್ ಪ್ರಜೆಗಳು ಮಾಡಿರೋದು ಅದೇ. ಅವ್ರಿಗೆ ಏನದಾರ? ಅಪಜಯ ಹೊಂದಾರ. ನಮ್ ಜೀವನದಲ್ಲಿ ಏನ್ ಅಪಜಯ ಹೊಂದಿದ್ದೀವೋ, ಏನ್ ಅವಮಾನ ಹೊಂದಿದ್ದೀವೋ ಅವನ್ನೆಲ್ಲರೂ ಮತ್ತೆ ನಮಗೆ ಜಯೋತ್ಸವವಾಗಿ ದೇವರು ನಮ್ಮನ್ನು ಉರೇಗಿಸ್ತಾನ. ಆಮೇನ್. ಅದಕ್ಕೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅಪವಾದಿ ಬಲವಂತನೇ ಇರ್ಬೋದು, ಅಪವಾದಿ ಶಕ್ತಿವಂತನೇ ಇರ್ಬೋದು, ಅವನ್ ನಮಗಿನ ಬಲ ಇರ್ಬೋದು. ಅರ್ಥಾಯ್ತಾ? ಇವಾಗ ಬಲವಂತ ಇರ್ತಾನ, ದಪ್ಪ ಇರ್ತಾನೆ, ಫುಲ್ ಬಲವಂತ ಇರ್ತಾನ, ನನ್ಗಿನ ಬಲವಂತ ಇರ್ತಾನ, ಹೈಟು ಹುಳು ದಪ್ಪ ಇರ್ತಾನ. ಅವನ್ನ ನಾನು ಜಯಿಸಕ ಆಗೋದಿಲ್ಲ. ಆದ್ರೆ ಅವನಷ್ಟು ದಪ್ಪ ಇದ್ರು ಕೂಡ ಅವನ ಕೈಯಲ್ಲಿ ಒಂದ್ ಕತ್ತಿ ಹಿಡ್ಕೊಂಡ್ ಬಂದ, ನನಗೂ ಕತ್ತಿ ಹಿಡ್ಕೊಂಡ್ ಬಂದು ನನ್ನ ಮೇಲೆ ಇದ್ದು ಬಂದ, ನನಗೂ ನಾನು ಅವನ್ನ ಜಯಿಸಕ್ ಆಗ್ತದ? ಆಗೋದಿಲ್ಲ. ನಾನು ಬಲಹೀನನು, ಅವರು ಬಲವಂತರು. ಅದೇ ನನ್ನ ಕೈಯಲ್ಲಿ ಒಂದ್ ಗನ್ ಇದ್ರೆ, ನಾನು ಸಣ್ಣದೇ ಗನ್ ಇದ್ರೆ, ಅವನೆಷ್ಟೇ ಬಲವಂತನಾಗಿರ್ಲಿ, ಅವನ ಕೈಯಲ್ಲಿ ಆಯುಧ, ಅವನ ಕೈಯಲ್ಲಿ ಆಯುಧಕ್ಕಿನ ನನ್ನ ಕೈಯಲ್ಲಿ ಆಯುಧ ಬಲವಾದದ್ದು. ಆಮೇಲೆ ಹಾಲೆಲೂಯ. ಅಪವಾದಿ ನಮ್ಮಲ್ಲಿದ್ದ ಎಷ್ಟೇ ಬಲವಂತನಾಗಿರ್ಬೋದು, ಅದ್ರ ನಮ್ಮ ಕೈಯಲ್ಲಿ ಬಲವಾದ ಆಯುಧ ಐತೆ, ಅದೇ ಉಪವಾಸ ಪ್ರಾರ್ಥನೆ. ಆಮೇಲೆ ಉಪವಾಸ ಪ್ರಾರ್ಥನೆ ನಾವು ಹೋರಾಡಿದಾಗ ಎಂತ ಒಂದು ಬಲವಂತನಾದ್ರೂ ಕೂಡ ಜಯಿಸ್ತೀವಿ, ಎಂತ ಬಲವಾದ ಕಾರ್ಯಗಳಾದ್ರೂ ನಾವು ಮಾಡ್ತೀವಿ, ಎಂತ ಒಂದು ಸಮಸ್ಯೆಗಳಾದ್ರೂ ಕೂಡ ನಾವು ಜಯಿಸ್ತೀವಿ. ಆಮೇಲೆ ಅದಂತ ನಮ್ಮನ್ನ ಬಲಹೀನ ಪಡಿಸಕ್ ಅವನು ನಮ್ಮಿಂದ ಕಿತ್ಕೊಂಡಾಗ, ಇಸ್ರಾಯೇಲ್ ಪ್ರಜೆಗಳಿಂದ ಹೆಂಗ್ ಕಿತ್ಕೊಂಡಾಗ ಪ್ರಾಂತಗಳು ಕಿತ್ಕೊಂಡ, ಹಂಗ ನಮ್ಮ ಸಮಾಧಾನ ಕಿತ್ಕೊಂತಾನ, ನಮ್ಮ ನೆಮ್ಮದಿನ ಕಿತ್ಕೊಂತಾನ, ನಮ್ಮ ಆರೋಗ್ಯನ ಕಿತ್ಕೊಂತಾನ. ಇವೆಲ್ಲ ನಾವು ಉಪವಾಸ ಪ್ರಾರ್ಥನೆ ಜಯಿಸ್ಬೇಕು. ಮತ್ತೆ ನಾವು ಆರಾಧನೆ ಪಡ್ಕೋಬೇಕು. ಆಮೇಲೆ ಮತ್ತೆ ನಾವು ಸಮಾಧಾನ ಪಡ್ಕೋಬೇಕು. ಮತ್ತೆ ಕುಟುಂಬದಲ್ಲಿ ನಾವು ಆ ಉಜ್ಜೀವ ಬರಬೇಕು. ಹೆಂಗ್ ಬರ್ತದದು? ಉಪವಾಸ ಪ್ರಾರ್ಥನೆ ಬರಬೇಕು. ನಾವು ಹೋರಾಡ್ತಿರೋದು ಮನುಷ್ಯರ್ತಾಗಲ್ಲ, ಅಂಧಕಾರ ದುರಾತ್ಮೂಟ ಹೋರಾಡ್ತೀವಿ. ನಮ್ಮ ಆಯುಧ ಏನಾಗಿರ್ಬೇಕು? ಉಪವಾಸ ಪ್ರಾರ್ಥನೆ ನಮ್ಮ ಆಯುಧ ಆಗಿರ್ಬೇಕು. ಆಮೇಲೆ ಹಾಲೆಲೂಯ. ಆ ಉಪವಾಸ ಪ್ರಾರ್ಥನೆ ನಾವು ಅನೇಕರಿಗೆ ಉಜ್ಜೀವ ಬರ್ಬೇಕು. ಸಾಮಾನ್ಯ ಹೆಂಗ್ ಬಂದು ಆ ದೇಶದಲ್ಲಿ ಉಜ್ಜೀವ ತಂದನು ಹಂಗ ನಮ್ಮ ಕುಟುಂಬಗಳಲ್ಲಿ ಉಜ್ಜೀವ ಬರ್ಬೇಕಂದ್ರೆ
ನಾವು ಉಪವಾಸ ಪ್ರಾರ್ಥನೆ ಒಂದು ಸಾಮ್ಯಾನ ಆಗ್ಬೇಕು. ಆಮೇನ್. ಯಾಕಂದ್ರೆ ಎಲ್ಲರೂ ಭಕ್ತಿ ಮಾಡ್ತಾರ, ಅದು ಸರಿಯಾದ ಭಕ್ತಿ ಇಲ್ಲ. ಮನೆಯಲ್ಲಿ ಕುಟುಂಬದಲ್ಲಿ ಅದಾವ ಇಲ್ಲ, ಏನೋ ಕ್ರೈಸ್ತವರು, ನಾವು ಕ್ರಿಶ್ಚಿಯನ್ಸ್ ಎಲ್ಲ ಮಾಡ್ತಾರ, ಅದ್ರ ಭಕ್ತಿ ಇಲ್ಲ, ಸರಿಯಾದ ಉಜ್ಜೀವ ಇಲ್ಲ. ಸಾತಾನ ಏನ್ ಮಾಡೋಣ, ಅದನ್ನೆಲ್ಲ ಕಿತ್ಕೊಂಡ್ಬಿಟ್ಟಣ. ಇವಾಗ ನಾವು ಆ ಕುಟುಂಬದಲ್ಲಿ ನಿಂತು ಮತ್ತೆ ಆ ಕುಟುಂಬದಲ್ಲಿ ಉಜ್ಜೀವ ತರಬೇಕು. ಆಮೇಲೆ ಅಲ್ಲಿ ನಮ್ಲಿಂದ ಉಜ್ಜೀವ ಬರಬೇಕು, ನಮ್ಲಿಂದ ಅವ್ರು ಸರಿಯಾದ ಭಕ್ತಿ ಕಲಿಬೇಕು, ನಮ್ಲಿಂದ ಅವ್ರು ಸರಿಯಾದ ಮಾರ್ಗದಲ್ಲಿ ಬರಬೇಕು, ನಮ್ಲಿಂದ ಅವರು ಸರಿಯಾದ ವಾಕ್ಯ ನಾವು ತಿಳ್ಕೋಬೇಕು. ಆಮೇಲೆ ಅದಕ್ಕೆ ನಾವೇ ನಾಂದಿ ಆಗ್ಬೇಕು. ಆಮೇಲೆ ಒಂದು ಸಮಯದಲ್ಲಿ ಆಗ್ಬೇಕು, ನಾವು ನಿಂತ್ಕೋಬೇಕು, ಕೇಳ್ಬೇಕು, ದೇವಾ ನನ್ನ ಕುಟುಂಬದಲ್ಲಿ ಉಜ್ಜೀವ ಬೇಕು, ನನ್ನ ಕುಟುಂಬದಲ್ಲಿ ಮತ್ತೆ ಭಕ್ತಿ ಬರಬೇಕು, ಭಕ್ತಿ ಪರರು ಆಗ್ಬೇಕು, ನನ್ನ ಕುಟುಂಬದಲ್ಲಿ ನನ್ನ ಮಕ್ಕಳು ಭಕ್ತಿ ಪರರು ಆಗ್ಬೇಕು. ಅರ್ಥ ಇದೆ. ಇಸ್ರಾಯೇಲ್ ಪ್ರಜೆಗಳು ಏನ್ ಮಾಡ್ತಾ ಇರ್ಬೇಕಾ, ದೂರ ಆಗ್ತಾರ. ಅದಕ್ಕಿಂತ ಮುಂಚೆ ಇಸ್ರಾಯೇಲ್ ಪ್ರಜೆಗಳು ಈ ಕೆಂಪು ಸಮುದ್ರ ದಾಟುವಾಗ ಅವಾಗೆಲ್ಲ ದೇವ್ರ ಜೊತೆನೆ ನಡೆದ್ರು. ದೇವ್ರು ನೋಡ್ಯಾರ, ನೋಡಿ ಆಮೇಲೆ ಬರ್ತಾ ಅವ್ರ ಜನರೇಷನ್, ನೆಕ್ಸ್ಟ್ ಜನರೇಷನ್ ಏನಾಗುತ್ತೆ ಹೇಳು, ದೇವರಿಂದ ದೂರ ಆಗ್ಬಿಟ್ಟಾರ, ಅವ್ರ ಮಕ್ಕಳು ದೂರ ಆಗ್ಬಿಟ್ಟಾರ. ಇಸ್ರಾಯೇಲ್ ಪ್ರಜೆಗಳೇ ನಿಜವಾದ ದೇವ್ರನ್ನ ಆರಾಧಿಸೋರೆ, ಸತ್ಯ ದೇವ್ರ ತಿಳ್ಕೊಂಡಿರೋರೆ, ದೇವ್ರ ಮಕ್ಕಳು ಅಂದರ ದೇವರು ನನ್ನ ಪ್ರಜೆಗಳನ್ನ ಸತ್ಯ ದೇವ್ರನ್ನ ಆರಾಧಿಸಿ ದೇವ್ರ ಕಾರ್ಯಗಳು ನೋಡಿ ಎಲ್ಲ ದೇವರು ಅವ್ರ ಜೀವನದಲ್ಲಿ ಮಾಡಿದ್ರು ಕೂಡ ಇವ್ರ ಮಕ್ಕಳು ಏನಾಗ್ಯಾರ, ದೇವರಿಗೆ ದೂರ ಆಗ್ಯಾರ. ಯೆಹೋವನ ಎದುರಲ್ಲಿ ತರಂ ಅಂತ ಹೇಳಿ ಒಂದು ವಾಕ್ಯ ಇತ್ತು, ಮಾತೈತಿ. ಅಂದ್ರೆ ಯೆಹೋವ ದೇವರೇ ಅಂತೇಳಿ ತಿಳಿದೇ ಒಂದು ಜನಾಂಗ ಬಂದಂತೆ ಇವ್ರನ್ನಾಗಿದ್ದ. ಆವಾಗ ಇದ್ದಿರೋ ಭಕ್ತಿ ಅವ್ರ ಮಕ್ಕಳಲ್ಲಿ ಇಲ್ಲ. ಅದಕ್ಕೆ ಇರಬಾರ್ದು. ನಮ್ಮಲ್ಲಿರೋ ಭಕ್ತಿ, ನಮ್ಮಲ್ಲಿರೋ ಉಜ್ಜೀವ ನಮ್ಮ ತರಾಂತರ ಇರಬೇಕು. ಆಮೇಲೆ ಹಾಲೆಲ್ಲ ಅವ್ರು ಮತ್ತೆ ಆ ದಾರಿ ತಪ್ಪು ಹೋಗಬಾರ್ದು. ಹಂಗ ನಾವು ಉಜ್ಜೀವ ಆಗ್ಬೇಕು ಕುಟುಂಬದಲ್ಲಿ, ಹಂಗ ಸ್ಥಿರ ಬರಬೇಕು ನಮ್ಮ ಮಕ್ಕಳು. ಇವಾಗ ನಾವೇ ಉಜ್ಜೀವದಿಂದ ದೇವರು ಆರಾಧಿಸ್ತೀವಿ, ನಡೀತೀವಿ. ಮಕ್ಕಳು ಅವ್ರ ನನಗೂ ಉಜ್ಜೀವ ಬರ್ಬೇಕಾದ್ರೆ ಫಸ್ಟ್ ನಮ್ಮಲ್ಲಿ ಉಜ್ಜೀವ ಬರಬೇಕು. ಆಮೇಲೆ ನಾವು ನಿಂತ್ಕೋಬೇಕು, ಸಮಯ ಆಗ್ಬೇಕು. ಅದಕ್ಕೆ ಒಂದು ಮಾತಾಡ್ತಾರೆ, ಇರಿಮೆಯ ಗ್ರಂಥವು 2ನೇ ಅಧ್ಯಾಯ 9ನೇ ವಚನ. ಆದ ಕಾರಣ ನಾನು ನಿಮ್ಮೊಂದಿಗೆ ಇನ್ನೂ ವ್ಯಾಜ್ಯವಾಡುವೆನು, ನಿಮ್ಮ ಸಂತಾನದವರೊಂದಿಗೂ ವ್ಯಾಜ್ಯ ಮಾಡುತ್ತೀನಿ ಎಂದು ಯೆಹೋವನು ಅನ್ನುತ್ತಾನೆ. ಎದಕ್ಕಂತಾನ? ಕಿತ್ತಿಮ್ ದ್ವೀಪಗಳಿಗೆ ಹೋಗಿ ನೋಡಿರಿ, ಕೇದಾರಿಗೆ ಕಳುಹಿಸಿದ ವಿಚಾರ ಮಾಡಿರಿ, ಇಂಥ ಕಾರ್ಯವು ಎಲ್ಲಿಯಾದರೂ ನಡೆಯುತ್ತೆ ಎಂದು ಚೆನ್ನಾಗಿ ಆಲೋಚಿಸಿರಿ. ತನ್ನ ದೇವರಲ್ಲದ ಇದ್ದರು, ತಮ್ಮ ದೇವತೆಗಳು ದೇವರಲ್ಲದೇ ಇದ್ದರು, ಅವುಗಳನ್ನು ಯಾವ ಜನಾಂಗವಾದರೂ ಬದಲಾಯಿಸಿಕೊಂಡಿತು. ಆದರೆ ನನ್ನ ಜನರು ತಮ್ಮ ಮಹಿಮೆಯಾದ ನನಗೆ ಬದಲಾಗಿ ಕೆಲಸಕ್ಕೆ ಬಾರದನ್ನು ಆರಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ಏನಂತ ಹೇಳ್ತಾನೆ ಹೇಳು, ಕೇದೇವರು ಈ ಪ್ರಾಂತಗಳು ಪ್ರಜೆಗಳು ಅನ್ನೂರು ದೇವರುಗಳು ಅಲ್ಲದೇ ಇರೋದೇ ಅವರ ದೇವರುಗಳನ್ನ ಚೇಂಜ್ ಮಾಡಿದಾಗ ಅವ್ರು ಇಷ್ಟಪಡೋದಿಲ್ಲ. ಅದೇ ದೇವರು ಅಲ್ಲದೇ ಕೂಡ ಆರಾಧಿಸ್ತಾರೆ. ಅದೇ ಇದೇ ದೇವರುಗಳು ಅಂತೆಲ್ಲ ಆರಾಧಿಸ್ತಾರೆ. ಆ ದೇವರುಗಳು ಇಲ್ಲದೆ ಇರೋದನ್ನೇ ಅವ್ರು ಅಷ್ಟು ಆರಾಧಿಸ್ತಾರ. ನಾನು ನಿಜವಾದ ದೇವರು, ನಿಮ್ಮ ದೇವರಾಗಿ ನಾನು ನಡೆಸ್ತಾ ಇದೀನಿ, ನೀವು ನನ್ನ ಬಿಟ್ಟು ನೀವು ಹೆಂಗ್ ಹೋಗಿರಿ? ನಿನ್ನ ತಳ, ನಿನ್ನ ಸಂತಾನದ ನಾನು ವ್ಯಾಜ್ಯ ಆಡ್ತೀನಿ ಅಂತ ಹೇಳಿ ದೇವರು ಹೇಳ್ತಾನೆ. ಅಂದ್ರೆ ಇವ್ರು ಸಂತಾನ, ಇಸ್ರಾಯೇಲ್ ಪ್ರಜೆಗಳ ಸಂತಾನ ಏನಾಗುತ್ತೆ, ದೇವರಿಗೆ ದೂರ ಆಗುತ್ತೆ. ಅದಕ್ಕಿಂತ ಮುಂಚೆ ಏನಿತ್ತು, ಹತ್ರವಲ್ಲ. ಇವ್ರು ಬರ್ತಾ ಇವ್ರು ಫ್ಯಾಮಿಲಿ ಜನರೇಷನ್ ಎಲ್ಲ ಏನಾಗ್ಬಿಟ್ಟಿದೆ, ಯೆಹೋವ ಈ ದೇವರೇ ಗೊತ್ತಿಲ್ಲದನ್ನ ಬೇರೆ ದೇವರನ್ನ ಆರಾಧಿಸಕ್ ಹೋಗ್ತಾ ಇದ್ರು. ಹಂಗಿರ್ಬಾರ್ದು. ನಾವು ಹಾಕೋ ಬುನಾದಿ, ನಾವು ಹಾಕೋ ಉಜ್ಜೀವ ತರಾಂತರಗಳು ಬರಬಹುದು. ಆಮೇಲೆ ನಮ್ಮ ಮಕ್ಕಳಿಂದ ಅವ್ರ ಮೊಮ್ಮಕ್ಕಳಿಗೆ ಹೆಂಗಿರ್ಬೇಕಂತ
ನಿಜವಾದ ದೇವ್ರು ಯಾರಂದ್ರೆ ಯೇಸು ಕ್ರಿಸ್ತನ ನಿಜವಾದ ದೇವ್ರು ಅಂತ ಅನ್ಬೇಕು ಅವ್ರು. ಮತ್ತೆ ಹಿಂತಿರುಗಬಾರದು. ಆ ಉಜ್ಜೀವ ನಾವು ಆಗಬಹುದು. ಎಲ್ಲಾರು ಏನ್ ಮಾಡ್ತಾರೆ ಗೊತ್ತಾ? ಎಲ್ಲ ದೇವ್ರು ಒಂದೇ, ಅದ್ರಾಗ ಏನೈತಿ? ಹೌದಾ? ಅಂತಾರ ಇಲ್ಲ, ಎಲ್ಲ ದೇವರು ಒಂದೇ. ಆ ಕಡೆ ಅದನ್ನು ಮಾಡ್ತಾರ, ಈ ಕಡೆ ಇದನ್ನು ಮಾಡ್ತಾರೆ. ಮದುವೆ ಬಂದ್ರೆ ಶಾಸ್ತ್ರವನ್ನು ಕೇಳ್ತಾರ, ಈ ಕಡೆ ಚರ್ಚಿನಾಗ ಬಂದು ಅಲೆಲೂಯ ಅಂತಾರೆ. ಹೌದಾ? ಏನಾದ್ರು ಕಾರ್ಯ ಮಾಡ್ಬೇಕಂದ್ರೆ ಹೋಗಿ ಅವನ ಹತ್ರ ಹೋಗಿ ಕೇಳ್ಕೊಂಡೇ ಬರ್ತಾರ, ಈ ಕಡೆ ಪಾಸ್ಟರ್ ಕರೆಸಿ ಪ್ರಯೋಗ ಮಾಡಿಸ್ತಾರ. ಇವ್ರೆಲ್ಲ ಏನೈತೆ? ಭಕ್ತಿ ಇಲ್ಲ, ಸರಿಯಾದ ಭಕ್ತಿ ಇಲ್ಲ, ದೇವರಿಗೆ ದೂರ ಆಗಲ್ಲ. ಅದನ್ನೇ ಇವರು ದೇವ್ರು ಅಂತಿರೋದು, ನನಗೆ ನೀವು ದೂರ ಆಗಿರಿ. ಅವ್ರು ದೇವ್ರ ದೂರ ಅಲ್ಲ, ನಾನು ನಿಜವಾದ ದೇವರು. ನೀವು ನನ್ನ ಬಿಟ್ಟು ನೀವು ದೂರ ಆಗ್ತೀರಿ, ನಿಂತಲ್ಲಿ ವ್ಯಾಜ್ಯ ಆಡ್ತೀರಿ ಅಂತ ಹೇಳ್ತಾನೆ. ಹಂಗಿರ್ಬಾರ್ದು. ನಮ್ಮ ಮಕ್ಕಳು ಯಾರನ್ನ 1000 ಮಂದಿ ಇದ್ರು ಕೂಡ ನಿಜವಾದ ದೇವರು ಯೇಸು ಸ್ವಾಮಿನ ಅನ್ನಬಹುದು. ಆಮೇಲೆ ಹಾಲೆಲೂಯ. ಆ ಭಕ್ತಿ ನಮ್ಮಲ್ಲಿಂದ ಕಲಿಬೇಕು. ನಾವೊಂದು ಸಮಯ ಆಗಬೇಕು. ಉಪವಾಸ ಪ್ರಾರ್ಥನೆಗಳಲ್ಲಿ ನಾವು ಅದನ್ನ ನಾವು ಉಜ್ಜೀವಿತವಾಗಿ ನಮ್ಮ ಕುಟುಂಬವನ್ನು ನಾವು ಉಜ್ಜೀವಿತ ಪಡಬೇಕು. ಎದಕ್ಕೆ ಗೊತ್ತಾ? ಕ್ರೈಸ್ತತ್ವದಲ್ಲಿ ಯಾರು ಜಲ್ದಿ ಇರೋದು ಎದಕ್ಕೆ ಇಷ್ಟಪಡೋದಿಲ್ಲ ಅಂದ್ರೆ, ಕ್ರೈಸ್ತತ್ವದಲ್ಲಿ ಏನೈತಪ್ಪ ಅಂತಂದ್ರೆ, ಕ್ರೈಸ್ತತ್ವದಲ್ಲಿ ಒಂದು ಕ್ರಮ ಐತೆ, ಅದನ್ನ ಬಾಳಿ ಇಷ್ಟಪಡೋದಿಲ್ಲ. ಹಿಂಗೇ ಇರ್ಬೇಕಂತಾರ, ಹಿಂಗೇ ನಡಿಬೇಕಂತಾರ, ಇದೇ ರೀತಿ ಜೀವಿಸ್ಬೇಕಂತಾರ. ಅದಕ್ಕೆ ಏನ್ ಮಾಡ್ತಾರೆ ಹೇಳು? ಆ ಕಡೆನು ಏನಾಗ್ತದೆ, ಸಿನಿಮಾ ಹೋದ್ರೆ ಏನಾಗ್ತದೆ, ಸಿನಿಮಾ ನೋಡಿದ್ರೆ ಏನಾಗ್ತದೆ, ಇವ್ರು ನೋಡ್ಬೇಡ ಅಂತ ಹೇಳ್ತಾರ. ನಮಗೆ ಆ ಕಡೆನೂ ಬೇಕು, ನಮ್ಗೆ ಈ ಕಡೆನೂ ಬೇಕು. ಅರ್ಥ ಆಯ್ತಾ? ಇವ್ರಲ್ಲಿ ಭಕ್ತಿ ಇರೋದಿಲ್ಲ, ಇವರಲ್ಲಿ ಉಜ್ಜೀವನೂ ಇರೋದಿಲ್ಲ. ಸುಮ್ಮನೆ ನಾಮಕಾವಾಸ್ಯ ಕ್ರೈಸ್ತವರಾಗಿರ್ತಾರೆ. ಆದ್ರೆ ಕ್ರೈಸ್ತತ್ವದಲ್ಲಿ ನೋಡ್ರಿ, ಒಂದು ಕ್ರಮ ಇರ್ತದೆ, ಆಜ್ಞೆ ಇರ್ತದೆ. ಆಜ್ಞೆ ಒಳ್ಳೇದ ತಪ್ಪ? ಕ್ರಮ ಒಳ್ಳೇದ ತಪ್ಪ? ಇವಾಗ ನಾವು ರೋಡ್ನಾಗ ಹೋಗ್ತಿರ್ತೀವಿ, ರೋಡ್ನಾಗ ಹೋಗೋದಾಗಲಿ, ರೋಡ್ನಾಗ ಇಲ್ಲಿ ಸ್ಲೋ ಆಗಿ ಹೋಗ್ರಿ ಅಂತೇಳಿ ಬೋರ್ಡ್ ಹಾಕಿರ್ತಾರ ಇಲ್ಲ? ಅಲ್ಲ, ಆಜ್ಞೆ ಐತೆ. ಆ ಬೋರ್ಡ್ ನೋಡ್ರೆ ಆಜ್ಞೆ ಇದ್ರೆ ಸ್ಲೋ ಆಗಿ ಹೋಗೋದಿಲ್ಲ, ಫಾಸ್ಟ್ ಆಗಿ ಹೋದ್ರೆ ಅದು ಸ್ಪೀಡ್ ಬೇಕಾದ್ರೆ ಇರ್ತದೆ. ಏನಾಗ್ತದೆ? ಅಪಾಯ ಇಲ್ಲ, ಪ್ರಾಣಕ್ಕೆ ಅಪಾಯ ಇಲ್ಲ. ಮತ್ತೆ ಆಜ್ಞೆ ಒಳ್ಳೇದ ತಪ್ಪ? ಮತ್ತೆ ದೇವ್ರ ಆಜ್ಞೆ ಹಿಂಗಿರ್ಬೇಕು, ಹಿಂಗಿರ್ಬಾರ್ದು ಅಂತ ಹೇಳೋದು ಆಜ್ಞೆ ಒಳ್ಳೇದ ತಪ್ಪ? ಬಾರಿ ಮಂದಿ ಏನ್ ಮಾಡ್ತಾರೆ ಹೇಳು? ಹಿಂಗಿರಕ್ಕಾಗ್ತದೆ, ಅದ್ ನಿನಗೆ ನಷ್ಟ. ಅದ್ ನಿನಗೆ ನಿನ್ನ ಆತ್ಮೀಯ ಜೀವಿತಕ್ಕೂ ನಷ್ಟ, ನಿನ್ನ ವ್ಯಕ್ತಿಗತ ಜೀವಿತಕ್ಕೂ ನಷ್ಟ, ನಿನ್ನ ಕುಟುಂಬಕ್ಕೂ ನಷ್ಟ. ಆ ಆಜ್ಞೆ ಇಟ್ಕೊಂಡು ನಾವು ನಡೆದ್ರೆ ಅದು ನಮಗೆ ಮೇಲು, ಅದು ಆಶೀರ್ವಾದ. ನಮಗೆ ಕ್ರೈಸ್ತತ್ವದಲ್ಲಿ ಬಂದು ಯಾರು ಒಬ್ಬರಾದ್ರೂ ನಾಶ ಆಗಲ್ಲ ಅಂತೇಳಿ ಎಲ್ಲರ ಚರಿತ್ರೆ ಯಾರು ನಗರ. ನಾನು ಯೇಸು ನಂಬಿ ನನ್ನ ಜೀವಿತ ಚೆನ್ನಾಗೈತೆ ಅಂತಾನೆ ಇದೆ ಸಾಕ್ಷಿ. ಆಮೇಲೆ ಹಾಲೆಲೂಯ. ಹೌದೇ? ಎಲ್ಲರೂ ಏನ್ ಹೇಳ್ತಿದ್ರು? ನನ್ನ ಜೀವಿತ ಒಂದ್ ಟೈಮಲ್ಲಿ ಎಂತೋ ಒಂದು ಪಾಪ ಜೀವಿತ ಇತ್ತಪ್ಪ, ಇವಾಗ ನಾನು ಯಾವಾಗಾದ್ರೂ ಕ್ರಿಸ್ತನ್ ತಿಳ್ಕೊಂಡು ಇವಾಗ ನನ್ನ ಜೀವಿತ ಚೇಂಜ್ ಆಗೈತೆ, ಮಾರೈತೆ. ಒಂದು ಕ್ರಮ, ನೀತಿ ಇಲ್ಲದೆ ನನ್ನ ನೀತಿ ಅಂತ ನೀತಿಯಾಗಿ ಹೆಂಗಿರೋದು ಕಳಿಸಿರೋದು ನನ್ನ ದೇವರು. ಆಮೇಲೆ ಹಾಲೆಲೂಯ. ಕ್ರಮ ಯಾವ್ದು ಅಕ್ರಮ ಯಾವ್ದು ಗೊತ್ತಿದೆ ನನಗೆ, ಕ್ರಮವಾಗಿ ಹೆಂಗ್ ಜೀವಿಸ್ಬೇಕು ಕಳಿಸಿರೋದು ಏಸಯ್ಯ. ಆಮೇಲೆ ಅದು ಕ್ರಿಸ್ತು ಮಾರ್ಗ. ಈ ಪ್ರಪಂಚದಲ್ಲಿ ಒಂದು ಸರಿಯಾದ ಕ್ರಮವಾದ ಮಾರ್ಗ ಯಾವ್ದೈತೆ ಅಂದ್ರೆ ಅದು ಕ್ರಿಸ್ತು ಮಾರ್ಗನೇ. ಬೇರೆ ಎಲ್ಲಿ ನಮಗೆ ಕ್ರಮವಾದ ಮಾರ್ಗ ಇಲ್ಲ. ಬೇರೆ ಮಾರ್ಗ ನೋಡ್ರಿ, ಮತ್ತೆ ನೀನ್ ಎಲ್ಲ ನೋಡ್ರಿ, ಬೇರೆ ಒಂದು ಅನ್ಯ ದೇವರು ಏನ್ ಮಾಡ್ತಾರೆ ಹೇಳ್ರಿ? ಈ ಚಾತುರ್ಗಳು ಬಂದಾಗ ಅವ್ರಿಗೆ ಏನ್ ನೈವೇದ್ಯ ಮಾಡ್ತಾರೆ? ತಾಳ್ತಾರ ಇಲ್ಲ? ಅವ್ರು ಕೂಡ ಕೊಡ್ತಾರ, ಅವರು ಕೂಡ ಸಮರ್ಪಿಸ್ತಾರೆ. ಏನಾಗ್ತದೆ? ಅದೇ ದೇವರೇ ಅದನ್ನ ಸ್ವೀಕರಿಸ್ತಾರ. ನಾವು ಸ್ವೀಕರಿಸಿದಾಗ ತಪ್ಪೇನೈತೆ? ಆ ಮಾರ್ಗ ಏನಾಗ್ತದೆ ಹೇಳು? ಸರಳ ಮಾರ್ಗ. ಊರಿನ ಗುರು ಯಾರನ್ನ ಚೆನ್ನಾಗಿದ್ದಾರ, ಅವ್ನ ಜೀವನ ದಿನ ಏನಾಗ್ತದೆ? ನಾಶನ ಆಗತ್ತೆ. ಹೌದಾ ಇಲ್ಲ? ಆದ್ರೆ ಕ್ರಿಸ್ತು ಮಾರ್ಗದಲ್ಲಿ ಹೆಂಗೈತೆ? ಒಂದು ಕ್ರಮ ಐತೆ, ಒಂದು
ಒಂದು ಕ್ರಮಶಿಕ್ಷಣ ಐತೆ. ಅದು ನಮ್ಮ ಜೀವಿತಕ್ಕೆ ಒಳ್ಳೇದು, ಅದು ನಮ್ಮ ಜೀವಿತಕ್ಕೆ ಆಶೀರ್ವಾದ. ಆಮೇಲೆ ಹಾಲೆಲೂಯಾ. ನೋಡಿ ಎಷ್ಟು ಉನ್ನತವಾದ ಮಾರ್ಗದಲ್ಲಿ ನಮ್ಮ ನಡೆಸ್ತಾನ. ನಾವು ಈ ಮಾರ್ಗನ ಇಟ್ಕೊಂಡು, ಈ ಕ್ರಮ ಮಾರ್ಗನ ಇಟ್ಕೊಂಡು ಅಕ್ರಮದಲ್ಲಿ ಜೀವಿಸ್ತಿರೋರ್ನ ಈ ಮಾರ್ಗದಲ್ಲಿ ನಾವು ನಡೆಸಬೇಕು ಅಂತ ಸಾಮ್ಯವಾದ. ಆಮೇಲೆ ದೇಶವೆಲ್ಲ, ಪ್ರಪಂಚ ಎಲ್ಲ ದೇವರು ದೂರಾಗಿ ಜೀವಿಸ್ತಿರುವಂತ ತರಣ ಸಾಮ್ಯದಲ್ಲಿ ಬಂದು ಆ ದೇಶದಲ್ಲಿ ಒಂದು ಉಜ್ಜೀವ ತರ್ತಾನೆ. ಆಮೇಲೆ ನಾವು ನಮ್ಮ ಕುಟುಂಬದ ಉಜ್ಜೀವ ತರಬೇಕು, ನಮ್ಮ ಸುತ್ತಮುತ್ತಲ ಪ್ರಾಂತದ ಉಜ್ಜೀವ ತರಬೇಕು. ನಮ್ಮ ನೋಡೋರು ಹೆಂಗಿದ್ದಿರೋ ವ್ಯಕ್ತಿ ಹೆಂಗ್ ಚೇಂಜ್ ಆಗಿದಾರಲ್ಲ ಅವರು, ಇವರ ಉಜ್ಜೀವ, ಇವರ ಭಕ್ತಿ ನಾವು ಕಲಿಬೇಕು. ನಾವು ಚೇಂಜ್ ಆಗ್ಬೇಕು ಹಿಂಗ ಅನ್ನೋದು ಬರಬೇಕು. ಆ ಉಜ್ಜೀವ ಯಾರು ತರಬೇಕು? ನಾವು ತರಬೇಕು. ನಾವು ಸಾಮ್ಯಗಳಾಗ್ಬೇಕು. ನಮ್ಮ ಕುಟುಂಬಗಳಾಗ, ನಮ್ಮ ಪ್ರಾಂತಗಳಾಗ, ನಮ್ಮ ಬಂಧುಗಳಾಗ ನೋಡಿ ಆಶ್ಚರ್ಯ ಆಗ್ಬೇಕು. ಈ ಉಜ್ಜೀವ ಎಲ್ಲಿಗೆ ಬಂದಿದ್ದಪ್ಪ ಅಂದ್ರೆ ಉಪವಾಸ ಪ್ರಾರ್ಥನೆಯಿಂದ ಬಂದಿದೆ ನಮಗೆ, ದೇವರಿಂದ ಬಂದಿದೆ ನಮಗೆ. ಆಮೇಲೆ ಹಾಲೆಲೂಯಾ. ಉಪವಾಸ ಪ್ರಾರ್ಥನೆ ನಮ್ಗೆ ನಿಜವಾದ ಹಬ್ಬ. ಆಮೇಲೆ ಇವ ಮಾಡಿ ಕ್ರಿಸ್ಮಸ್ ಏನದಲ್ಲ, ಅವ್ ಸುಮ್ಮನೆ ಊಟ ಮಾಡೋಕೆ ತಿನ್ನಕಷ್ಟೇ. ಉಪವಾಸ ಪ್ರಾರ್ಥನೆ ನಮಗೆ ಹಬ್ಬ. ಮನುಷ್ಯನು ರೊಟ್ಟಿ ಮಾತ್ರದಿಂದ ಬದುಕೋದಿಲ್ಲ, ದೇವರಿಂದ ಬರುವಂತ ಪ್ರತಿ ಮಾತ್ರದಿಂದ ಜೀವಿಸ್ತಾನಂತೆ ವಾಕ್ಯ ಇತ್ತು. ಆಮೇಲೆ ಅರ್ಥ ಆಯ್ತಾ? ಶರೀರಗಳೆಲ್ಲ ಬಲ ಹೊಂದಬೇಕಲ್ಲ, ನಾವು ಆತ್ಮದಲ್ಲಿ ಬಲ ಹೊಂದಬೇಕು. ಆತ್ಮದಲ್ಲಿ ನಾವು ಉಜ್ಜೀವ ಬರಬೇಕು. ಆ ಆತ್ಮ ಯಾವಾಗ ಉಜ್ಜೀವ ಬರುತ್ತಂದ್ರೆ ಜೀವ ವಾಕ್ಯಗಳು ನಮ್ಮಲ್ಲಿ ಬಂದಾಗ ನಮ್ಮ ಆತ್ಮ ಬಲ ಬರ್ತದೆ. ಆಮೇಲೆ ಅದಕ್ಕೆ ಜಕರ್ಯ ಮಾತಾಡ್ತಾನೆ ನೋಡಿ. ಲಾಸ್ಟ್ ಒಂದು ಮಾತಲ್ಲಿ ಮುಗಿಸ್ಬಿಡ್ತೀನಿ. ಜಕರ್ಯ ಗ್ರಂಥವು 8ನೇ ಅಧ್ಯಾಯ 19ನೇ ವಚನ. ಸೇನಾಧೀಶ್ವರ ಯೆಹೋವನು ಹಿಂಗನ್ನುತ್ತಾನೆ, 4ನೇ ತಿಂಗಳಿನ ಉಪವಾಸ, 4ನೇ ತಿಂಗಳಿನ ಉಪವಾಸ, 5ನೇ ತಿಂಗಳಿನ ಉಪವಾಸ, 5ನೇ ತಿಂಗಳಿನ ಉಪವಾಸ, 7ನೇ ತಿಂಗಳಿನ ಉಪವಾಸ, 7ನೇ ತಿಂಗಳಿನ ಉಪವಾಸ, 10ನೇ ತಿಂಗಳಿನ ಉಪವಾಸ, 10ನೇ ತಿಂಗಳಿನ ಉಪವಾಸ. ಇವು ಯೆಹೋವನ ವಂಶಕ್ಕೆ, ಇದು ಯೆಹೋವನ ವಂಶಕ್ಕೆ ವಿಶೇಷವಾದ ಹಬ್ಬಗಳಾಗಿವೆ. ಆಮೇಲೆ ವಿಶೇಷವಾದ ಹಬ್ಬಗಳಾಗಿ ಮಾಡುವವು. ಆಮೇನ್ ಹಲ್ಲೆಲೂಯಾ. ಹರ್ಷ ಉಲ್ಲಾಸಗಳನ್ನು ಉಂಟು ಮಾಡುವವು. ಈಗಿರಲು ಸತ್ಯವನ್ನು ಸಮಾಧಾನವನ್ನು ಪ್ರೀತಿಸಿರಿ. ಇವು ನೋಡಿ, ಈ ಉಪವಾಸಗಳು ಏನಾಗತ್ತವ? ಹಬ್ಬ. ಇವು ಏನ್ ಹಬ್ಬಗಳು ಅಂದ್ರೆ ವಿಶೇಷವಾದ ಹಬ್ಬಗಳು, ಹರ್ಷ ಉಲ್ಲಾಸಗಳನ್ನು ಉಂಟು ಮಾಡುವ ಹಬ್ಬಗಳಂತ ವಾಕ್ಯ ಏನ್ ಹೇಳ್ತದಂದ್ರೆ ಉಪವಾಸ ಹಬ್ಬ. ಇವು ನಿಜವಾದ ಹಬ್ಬ. ಆಮೇಲೆ ಎದಕ್ಕಂದ್ರೆ ಉಪವಾಸದಲ್ಲಿ ನಾವೇನಾಗ್ತೀವಿ ಗೊತ್ತಾ? ದೇವರಿಗೆ ಸನ್ನಿಹಿತರಾಗ್ತೀವಿ, ದೇವರಿಗೆ ಹತ್ರ ಆಗ್ತೀವಿ. ಉಪವಾಸ ಅಂದ್ರೇನು? ಉಪ ಅಂದ್ರೇನೇನು? ಉಪ ಅಂದ್ರೆ ಹತ್ರವಾಗಿರೋದು. ಉಪವಾಸ ಅಂದ್ರೆ ದೇವರಿಗೆ ನಾವು ಹತ್ರವಾಗಿ ಬರೋದು. ಉಪಮುಖ್ಯಮಂತ್ರಿ ಆತರ, ಮುಖ್ಯಮಂತ್ರಿ ಕೆಳಗೆ ಇರ್ತಾನ, ಉಪಮುಖ್ಯಮಂತ್ರಿ ಅಂದ್ರೆ ಉಪಮುಖ್ಯಮಂತ್ರಿ ಹತ್ರವಾಗಿರ್ತಾನ. ಅದಕ್ಕೆ ಉಪ ಮುಖ್ಯಮಂತ್ರಿ ಅಂತ ಹೇಳ್ತಾರ ಅವನು. ಯಾಕಂದ್ರೆ ಮುಖ್ಯಮಂತ್ರಿಗಳು ಹತ್ರವಾಗಿರ್ತಾನೆ. ಹಂಗ ಉಪವಾಸ ಪ್ರಾರ್ಥನೆ ಅಂದ್ರೆ ನಾವು ದೇವರಿಗೆ ಹತ್ರವಾಗಿರೋದು. ಆಮೇಲೆ ಇವಾಗ ನಾವು ಎಷ್ಟು ದೇವರಿಗೆ ನಾವು ದೂರ ಆಗಿವೋ, ಎಷ್ಟು ದೇವರ ಸನ್ನಿಧಿಗೆ ನಾವು ದೂರ ಆಗಿವೋ, ಈ ಉಪವಾಸ ಪ್ರಾರ್ಥನೆಯಲ್ಲಿ ಮತ್ತೆ ನಾವು ದೇವರಿಗೆ ಹತ್ರ ಆಗ್ಬೇಕು. ಮತ್ತೆ ದೇವರು ನಮಗೆ ಇನ್ನೂ ದೇವ್ರ ಸನ್ನಿಹಿತರಾಗಬೇಕು. ಒಂದು ಸಾಮ್ಯವಾಗಿ ನಾವು ತಯಾರಾಗಬೇಕು. ನಾವು ಒಂದು ಸಾಮ್ಯವಾಗಿ ನಮ್ಮಲ್ಲಿರುವಂತ ಉಜ್ಜೀವ ನಾವು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಪ್ರಾಂತಗಳಲ್ಲಿ, ನಮ್ಮ ಮಕ್ಕಳಲ್ಲಿ ಅದು ತರಬೇಕು. ಆಮೇಲೆ ತಲಾಂತರಗಳ ಆ ಉಜ್ಜೀವ ಬರಬೇಕು. ಅದಕ್ಕೆ ಹೇಳ್ತಾನ, ನೀನು ನನ್ನ ಹತ್ರ ಯಥಾರ್ಥವಾಗಿ ನೀನು ಜೀವಿಸಿದ್ರೆ ನಿನ್ನ ಮಕ್ಕಳ ತಲಾಂತರನ ಆಶೀರ್ವದಿಸ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಅಲ್ಲೆಲ್ಲೂ ಆಶೀರ್ವಾದ ಯಾರಿಂದ ಬರ್ತದೆ? ನಮ್ಮ ನೀತಿನ ನೋಡಿ, ನಾವು ಜೀವಿಸೋ ಜೀವಿತ ನೋಡಿ. ಆ ರೀತಿ ನಾವು ಜೀವಿಸೋದಾದ್ರೆ ನಮ್ಮ ಕುಟುಂಬಗಳು, ನಮ್ಮ ಮಕ್ಕಳ ತಲಾಂತರ ದೇವರು ಆಶೀರ್ವದಿಸ್ತಾರೆ. ನಾವು ಆಸ್ತಿ ಅಂತಸ್ತು ಏನ್ ಬೇಕಾಗಿಲ್ಲ ಅವ್ರಿಗೆ ಕೊಡೋದು, ಕ್ರಿಸ್ತನ ಕೊಡಬೇಕು ಅವ್ರಿಗೆ. ಆಮೇನ್ ಹಲ್ಲೆಲೂಯಾ. ಕ್ರಿಸ್ತನ ಅವ್ರಿಗೆ ಕೊಟ್ರೆ ಆ ದೇವ್ರನ್ನ ಪೋಷಿಸ್ತಾನೆ, ಆ ದೇವ್ರನ್ನ ನಡೆಸ್ತಾನೆ. ಏನ್ ಕೊಟ್ಟರು ಕೂಡ ನಷ್ಟ ಮಾಡಬಹುದು. ನೀನ್ ಆಸ್ತಿ ಕೊಟ್ಟರು ಕೂಡ ನಷ್ಟ ಮಾಡಬಹುದು. ನೀನ್ ಏನೇ ಕೊಟ್ಟರು ಕೂಡ ಮಕ್ಕಳನ್ನ ನಷ್ಟ ಮಾಡಬಹುದು. ಅದು ಕ್ರಿಸ್ತನ ಕೊಟ್ಟೆ ಅಂದ್ರೆ
ದೇವರು ಅವರ ಸರಿಯಾದ ಮಾರ್ಗದಲ್ಲಿ ನಡೆಸ್ತಾನೆ, ಕ್ರಮ ಮಾರ್ಗದಲ್ಲಿ ನಡೆಸ್ತಾನೆ. ಅವ್ರನ್ನೇ ಅನೇಕ ಆಶೀರ್ವಾದಕರವಾಗಿ ದೇವರು ನಡೆಸ್ತಾನೆ. ಆಮೇಲೆ ಕ್ರಿಸ್ತನು ಕೊಡಬೇಕು. ನಾವು ಆ ಉಜ್ಜೀವ ಕುಟುಂಬದಲ್ಲಿ ನಮ್ಮಳಿಂದ ಬರಬೇಕು. ಆ ಉಜ್ಜೀವನ ಹೊಂದ್ಕೋಬೇಕು. ಈ ಉಪವಾಸ ಪ್ರಾರ್ಥನೆಯಲ್ಲಿ ಈ 3 ದಿನ ದೇವರಿಗೆ ಸನ್ನಿಧರಾಗಿ ಆ ಉಜ್ಜೀವ ಹೊಂದ್ಕೊಂಡು ಸಾಮಾನ್ಯರಾಗಿ ನಾವು ತಯಾರಾಗಿ ನಮ್ಮ ಕುಟುಂಬಗಳಲ್ಲಿ ನಮ್ಮ ಪ್ರಾಂತಗಳು ಆ ಉಜ್ಜೀವ ರಗಸಬೇಕು. ಆಮೇಲೆ ಹಾಲೆಲೂಯಾ. ಒಬ್ಬರಿದ್ರೆ ಆ ದೇಶ ಕಾಪಾಡ್ತೀನಿ ಅಂದನ. ನಾವಿರೋ ದೇವ ನಾನೇನಿದ್ದೀನಿ, ನಾನು ನೀನ್ ಏನ್ ಹೇಳ್ತಿ ಅದನ್ನ ಸಿದ್ಧನಾಗಿದ್ದೀನಿ ಅಂತೇಳಿ ನೀನು ಒಂದು ತೀರ್ಮಾನ ತಗೊಂಡ್ರೆ ನಿನ್ನಲ್ಲಿದ್ದ ದೇಶನ ಅಲ್ಲಾಡಿಸ್ತಾನ ದೇವರು. ಆಮೇಲೆ ಹಾಲೆಲೂಯಾ.